ಪ್ರಯಾಗ್ರಾಜ ಅಪಘಾತ ಪ್ರಕರಣ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ ಸಚಿವ ರಹೀಂ ಖಾನ್. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ಗೆ ಪ್ರಯಾಣಿಸುತ್ತಿರುವ ಸಂದರ್ಭದಲ್ಲಿ ಅಪಘಾತ ಸಂಭವಿಸಿ ಗಾಯಗೊಂಡಿದ್ದ ಗಾಯಾಳುಗಳನ್ನು ಪೌರಾಡಳಿತ ಮತ್ತು ಹಜ್ ಸಚಿವ ರಹೀಂ ಖಾನ್ ಅವರು ಬೀಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕುಂಭಮೇಳಕ್ಕೆ ಹೋಗಿ ಬರುವಾಗ ಅಪಘಾತ ಸಂಭವಿಸಿ ಲಾಡ್ಗೇರಿ ನಿವಾಸಿಗಳು ಮೃತಪಟ್ಟರು. ಈ ಮೃತ ಕುಟುಂಬಕ್ಕೆ ಸಾಂತ್ವನ ಹೇಳಿ ಬಂದಿದ್ದೇನೆ. ಈಗ ಅಪಘಾತದಲ್ಲಿ ಗಾಯಗೊಂಡವರ ಆರೋಗ್ಯ ವಿಚಾರಿಸಲು ಇಲ್ಲಿಗೆ ಬಂದಿದ್ದೇನೆ. ಕೆಲವೊಬ್ಬರ ಕಾಲು ಮುರಿದಿದೆ, ಇನ್ನು ಕೆಲವೊಬ್ಬರಿಗೆ ದೇಹದ ಅನೇಕ ಕಡೆ ಗಾಯಗಳಾಗಿವೆ. ಇವಾಗ ನಿಮ್ಮ ಜೊತೆಗೆ ಯಾರ್ಯಾರು ಹೋಗಿದ್ರು? ಎಲ್ಲ ಡಾಕ್ಟರ್ ರಿಪೋರ್ಟ್ ಕೊಟ್ಟಿದ್ದಾರೆ. ನೀವು ಅಂಜುಗಾಡಿ ಏನಿದೆ ಎಲ್ಲ ನಾವು ನೋಡ್ಕೋತೀವಿ. ಆರಾಮಿದೆ. ಟೇಕ್ ಕನ್ನ ಬರೋ. ಏನು ಓದ್ತೀವಿ ನೀವು? 10th ಇದೆ. ಏನು ಓದ್ತೀಯಮ್ಮ? 10ನೇ ಕ್ಲಾಸ್. ಯಾವ ಸ್ಕೂಲ್? ಎಷ್ಟು ಕಿತ್ತೆ ಹೈವೇ? 3ನೇ ಕ್ಲಾಸ್. ನಿಮ್ಮ ಮಗಳು ನೀವು ಹೋಗಿಲ್ಲ? ಎಲ್ಲಿ ಚೆನ್ನಾಗಿದಮ್ಮ? ನಮಸ್ಕಾರ. ಇವತ್ತು ನಾನು ಬ್ರಿಮ್ಸ್ ಹಾಸ್ಪಿಟಲ್ಗೆ ವಿಸಿಟ್ ಕೊಟ್ಟಿದ್ದೀನಿ. ಇದಕ್ಕಿಂತ ಮೊದಲು ನಾನು ಲಾಡಗೇರಿಗೆ ಮನೆಗೆ ವಿಸಿಟ್ ಕೊಟ್ಟಿದ್ದೀನಿ. ತಮ್ಮೆಲ್ಲರಿಗೂ ಗೊತ್ತಿದೆ, ಕುಂಭಮೇಳನಲ್ಲಿ ಹೋಗಿ ಆಕ್ಸಿಡೆಂಟ್ ಆಗಿ ಜನದು ದೇಹಾಂತ ಆಗಿತ್ತು. ಅಲ್ಲಿ ಮನೆಗೆ ಹೋಗಿದ್ದೇನೆ. ಮತ್ತೀಗ ಅರ್ಧ ಮಂದಿ ಇಲ್ಲಿ ಹಾಸ್ಪಿಟಲ್ನಲ್ಲಿ ಗಾಯ ಆಗಿದೆ, ಕಾಲು ಮುರಿದು ಹೋಗಿದೆ ಮತ್ತು ಹೆಡ್ ಇಂಜುರಿ ಆಗಿದೆ. ಆ ಥರ ಮಕ್ಕಳು ಇದ್ದಾರೆ, ಮೇಲ್ ಫಿಮೇಲ್ ಎಲ್ಲರೂ ಇದ್ದಾರೆ. ಅದ್ರ ಸಲುವಾಗಿ ನಾನು ಬಂದು ವಿಸಿಟ್ ಮಾಡಿ ಅವ್ರದ್ದು ಎಲ್ಲ ಸ್ಟೇಬಲ್ ಇದೆ. ಈಗ ಡಾಕ್ಟರ್ಸ್ಗೆ ನಾನು ಎಸ್ಪೆಷಲಿ ಟ್ರೀಟ್ಮೆಂಟ್ ಸಲುವಾಗಿ ಡೈರೆಕ್ಷನ್ ಕೊಟ್ಟಿದ್ದೀನಿ. ಇದಕ್ಕಿಂತ ಮೊದಲು ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಎಲ್ಲರೂ ಬಂದು ವಿಸಿಟ್ ಮಾಡಿ ನೋಡಿದ್ದಾರೆ. ಇದ್ರ ಸಲುವಾಗಿ ಸರ್ಕಾರ ಫುಲ್ ಅವ್ರ ಜೊತೆಗೆ ಇದೆ. ಏನೋ ಸಮಸ್ಯೆ ಇರಲಿ, ಸರ್ಕಾರದಿಂದ ಆಗಲಿ ಪರ್ಸನಲ್ ಆಗಲಿ ನಾವು ಅವ್ರ ಜೊತೆಗೆ ಎಲ್ಲ ರೀತಿಯಿಂದ ಖರ್ಚು ಮಾಡಲಿಕ್ಕೆ ರೆಡಿ ಇದೆ. ಎಲ್ಲರ ಸ್ಥಿತಿಗತಿ ಸ್ಥಿರವಾಗಿದೆ ಎಂದು ಹೇಳಿದರು. ಒಳ್ಳೆಯ ರೀತಿಯ ಚಿಕಿತ್ಸೆ ನೀಡುವುದಕ್ಕಾಗಿ ವೈದ್ಯರಿಗೆ ಸೂಚನೆ ನೀಡಿದ ಅವರು, ಸರ್ಕಾರ ಅವರ ಜೊತೆಗಿದೆ, ಏನೇ ಸಮಸ್ಯೆ ಇದ್ರೂ ನಾವೆಲ್ಲರೂ ಅವರ ಜೊತೆಗೆ ಇದ್ದೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್, ಮಾಜಿ ವಿಧಾನ ಪರಿಷತ್ ಸದಸ್ಯ ಅರವಿಂದ್ ಕುಮಾರ್ ಅರಳಿ ಹಾಗೂ ವೈದ್ಯರು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ರೋಹನ್ ಮನೋಹರ್, C9 ಕನ್ನಡ, ಬೀದರ್.